ಈ ಕಾರ್ನ್ಗೆ 40 ರೂಪಾಯಿ ಕಾರ್ನ್ಗೆ ನೀನು 500 ರೂಪಾಯಿ ಕೊಟ್ಟು ತಗೊಂಡಿದ್ಯಲ್ಲ ಮುದ್ದು. ಅಮೆರಿಕಾನದ ಅದಕ್ಕೇನೆ ಎಲ್ಲ ಇದೇ ಥರ ನೋಡಿ. ನಮ್ಮ ಇಂಡಿಯಾಗೆ ಬಂದ ತಕ್ಷಣ ಏನೋ ಒಂಥರ ಕಳೆ. ಆಲ್ಮೋಸ್ಟ್ 2 ಲ್ಯಾಕ್ಸ್ ಹತ್ರ ಆಗುತ್ತೆ. ದುಬೈಗೆಲ್ಲ ಬಂತು ನೋಡಿ ನಮ್ಮ ಆದಿವಾಸಿ ರೈಲೆಲ್ಲ. ಮಿನಿ ವರ್ಲ್ಡ್ ಟೂರ್ ಅಂತೆ ಈ ಥರ ಇದೆ. ಇದು ಒಂಥರ ಇದಕ್ಕೆ ಏನು ಹೆಸರುಗಳು ಗೊತ್ತಾಗ. ಇಂಡಿಯಾ ನೋಡಿ ಎಷ್ಟು ದೊಡ್ಡದಾಗಿದೆ, ಎಲ್ಲದಕ್ಕಿಂತ ಇದೆ ಜಾಸ್ತಿ ದೊಡ್ಡ ನೋಡಿ. ಜನಗಳು ಎಷ್ಟು ದೊಡ್ಡ ಗರುಡ ಯಾವ ಥರ ಮಾಡಿದ್ದಾರೆ ನೋಡಿ. ಎಷ್ಟೊಂದು ಮೇಲೆ ಇದೆ ಟಾಪ್ ಅಲ್ಲಿ. ಅಲ್ಲ ದೊಡ್ಡವರೆಲ್ಲ ಹಿಂಗೆ ಕೂತ್ಕೊಂಡು ಆಟ ಆಡ್ತಿದಾರೆ ಅಂತ. ಇದ್ರಲ್ಲೂ ಬೇರೆ ಫಸ್ಟ್ ಫ್ಲೋರ್ ಇದೆ. ಅವ್ರಿಗಂತೂ ಜೀವ ಬಾಯಿಗೆ ಬಂದ್ಬಿಟ್ಟೈತೆ. ನೀನು ಸಖತ್ತಾಗಿದೆ ಎಲ್ಲ ನೋಡೋಕ್ಕೆ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ನನ್ನ ಗ್ಲೋಬಲ್ ವಿಲೇಜ್ನ ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 1 ಇನ್ನೂ ಯಾರಾದರೂ ಹೋಗಿ ನೋಡಿಲ್ಲ ಅಂತ ಅಂದರೆ ಪ್ಲೀಸ್, ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೀವು ನೋಡ್ಬೋದು. ಇನ್ನೂ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಪಾರ್ಟ್ 2ನ ಕಂಟಿನ್ಯೂ ಮಾಡೋಣ ಬನ್ನಿ. ಓಕೆನಾ? ಬಂದು ನಾವು ಅಮೇರಿಕಾಗೆ ಹೋಗ್ತಿದ್ದೀವಿ. ಆ ಕಂಟ್ರಿ ಒಳಗಡೆ ಏನೇನಿರುತ್ತೆ ಅವ್ರ ಕಲ್ಚರ್ಗಳು ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಇವಾಗ. ಮಿನಿ ವರ್ಲ್ಡ್ ಟೂರ್ ಇಲ್ಲಿ ನೋಡಿ, ಮಿನಿ ವರ್ಲ್ಡ್ ಟೂರ್ ಅಂತೆ ಈ ಥರ ಇದೆ. ಇದು ಗಾಡಿ ಆಯ್ತಾ, ಇದೊಂದು ವೆಹಿಕಲ್ಲು. ಈ ಗಾಡಿಯಲ್ಲಿ ಕುತ್ಕೊಂಡು ಫುಲ್ ವರ್ಲ್ಡೇ ತೋರಿಸ್ತಾರಂತೆ. ಅಂದರೆ ಎಲ್ಲಿ ಇರೋ ಎಲ್ಲ ಕಂಟ್ರಿಗಳೆಲ್ಲ ಇದೆ ಅಲ್ವಾ, ಎಲ್ಲ ಕಂಟ್ರಿಗಳು, ಆ ಕಂಟ್ರಿಗಳನ್ನೆಲ್ಲ ಸುತ್ತಾಡಿಸ್ತಾರೆ ಇದರಲ್ಲಿ, ಈ ಗಾಡಿಯಲ್ಲಿ. ಹೇಗಿದೆ ಅಲ್ವಾ, ಚೆನ್ನಾಗಿದೆ, ಒಳ್ಳೆ ಚಿಂಗ್ಪಂಗಾಗಿ. ಬನ್ನಿ ಈಗ ಹೋಗೋಣ ಅಮೇರಿಕಾದೊಳಗಡೆ. ನಿಜವಾಗಿ ಹೋಗ್ತೀವೋ ಇಲ್ವೋ ಅಮೇರಿಕಾದೊಳಗಡೆ, ಇದ್ರೊಳಗಡೆ ಹೋಗ್ತಾ ಇದೀವಿ ಇವಾಗ ನೋಡಿ ಅಮೇರಿಕಾ ಕಂಟ್ರಿಗೆ. ಹೇಗಿರುತ್ತೆ ಅಮೇರಿಕಾ ಕಂಟ್ರಿ ನೋಡೋಣ. ಇಲ್ಲಿ ನೋಡಿ, ನೋಡಿ ಇಲ್ಲಿ ಅಮೇರಿಕಾದ ಹ್ಯಾಂಡ್ ಬ್ಯಾಗ್ಸ್ಗಳು ಯಾವ ಥರ ಇದೆ ಅಂತ. ಬನ್ನಿ ಹಾಗೆ ಮುಂದೆ ಇನ್ನೇನೇನು ಸಿಗುತ್ತೆ ನೋಡೋಣ. ಇಲ್ಲಿ ನೋಡಿ ಎಲ್ಲ ಕ್ರಿಸ್ಟಲ್ ವರ್ಕ್ಸ್ ಅಂತೆ. ಕ್ರಿಸ್ಟಲಲ್ಲಿ ಏನೇನು ಮಾಡಿರ್ತಾರೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಈ ಥರ ಎಲ್ಲ ಏನು ಸಖತ್ತಾಗಿದೆ ಎಲ್ಲ ನೋಡೋಕ್ಕೆ. ನೋಡಿ ಇಯರಿಂಗ್ಸ್ಗಳು, ಬ್ರೇಸ್ಲೈಟ್ಗಳು, ಆ ಥರ ಎಲ್ಲ ಇದೆ ನೋಡ್ಬೋದು ನೀವು ಇಲ್ಲಿ. ಚೆನ್ನಾಗಿದೆ ಎಲ್ಲ ಕ್ರಿಸ್ಟಲ್. ಇಲ್ಲೂ ಇದೆ ನೋಡಿ ಆಗ ಬ್ರೇಸ್ಲೈಟ್ಗಳು ಕೈಯಲ್ಲೆಲ್ಲ ಹಾಕುತ್ತೆ. ಚೆನ್ನಾಗಿದೆ. ಮುಂದೆ ಇನ್ನೇನೇನು ಸಿಗುತ್ತೆ ನೋಡೋಣ ಬನ್ನಿ. ಅಮೇರಿಕಾದೊಳಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಇದು ಯಾವ ಥರ ಗ್ಲೋ ಆಗ್ತಿದೆ ಅಂತ ಅಂದ್ಬಿಟ್ಟು ಅದು ನೋಡೋಕ್ಕೇ ಸಖತ್ ಅನಿಸುತ್ತೆ. ಇವಾಗ ಬನ್ನಿ ತೋರಿಸ್ತೀನಿ, ಝೂಮ್ ಮಾಡಿದ್ದೀನಿ ನೋಡಿ ಯಾವ ಥರ ಗ್ಲಿಟರ್ ಎಲ್ಲ ಒಳಗಡೆ ಇರೋ ಥರ ಅನಿಸ್ತದೆ ಅಲ್ವಾ. ನೋಡಿ ಝೂಮ್ ಮಾಡಿದ್ದೀನಿ. ಅಮೇರಿಕಾನದ ಅದಕ್ಕೇನೆ ಎಲ್ಲ ಇದೇ ಥರ. ವಾವ್, ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಚಿನ್ನಿ. ಇನ್ನು ಯಾವುದೋ ಬೇರೆ ವರ್ಲ್ಡಿಗೆ ಬಂದ್ಬಿಟ್ವೇನಪ್ಪ ಅನ್ಸುತ್ತೆ. ಯಾರಿಗಾದ್ರೂ ಗಿಫ್ಟ್ ಏನಾದರೂ ಕೊಡಬೇಕಂತ ಅಂದರೆ ಚಿನ್ನಿ, ಬರ್ಡೇಗೆಲ್ಲ ಮಕ್ಕಳಿಗೆ ಇಲ್ಲ ದೊಡ್ಡವ್ರಿಗೆ ಆಗಲಿ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದೆಲ್ಲ ಬಾಕ್ಸ್ಗಳು, ಅದನ್ನೇನಾದರೂ ನಾವು ತೊಗೊಂಡ್ರೆ ಅವರು ಗಿಫ್ಟ್ ಪ್ಯಾಕ್ ಮಾಡಿಕೊಡೋಕ್ಕೆ.
ಸೊ ವೆರೈಟೀಸ್ ಆಫ್ ಕಲೆಕ್ಷನ್ ಎಷ್ಟೊಂದು ಔಟ್ಲೆಟ್ಸ್ ಇಟ್ಟಿದ್ದಾರೆ ನೋಡಿ. ಟೀ ಶರ್ಟ್ಸ್, ಶೂಸ್, ನೋಡಿ ರೋಡ್ ಆಫ್ ಏಷ್ಯಾದೊಳಗಡೆ ಹೋಗ್ತಿದೀವಿ. ಏಷ್ಯಾದಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ. ನೋಡಿ ಇಲ್ಲಿ ಕ್ಯಾಂಡಿಡ್ ಫ್ರೂಟ್ ಅಂತೆ, ಸ್ಟ್ರಾಬೆರಿನ ಫುಲ್ ಕ್ಯಾಂಡಿ ಥರ ಮಾಡ್ಬಿಟ್ಟು ಕೊಡ್ತಾರೆ ಇಲ್ಲಿ. ಈ ಥರ ನೋಡಿ, ಈ ಥರ ಇದೆ. ಸ್ಟ್ರಾಬೆರಿಲೂ ಈ ಥರ ಮಾಡ್ತಿದ್ದಾರೆ, ಕ್ಯಾಂಡಿ ಥರ ಮಾಡಿಬಿಟ್ಟು ಅದನ್ನು ಕೊಡ್ತಾರೆ. ಅಲ್ಲಿ ನೋಡಿ ಒಬ್ಬರು ಕೊಡ್ತಿದ್ದಾರೆ ಯಾರಿಗೂ, ಆ ಥರ ಮಾಡಿಬಿಟ್ಟು ಕೊಡ್ತಾರೆ. ಬಟ್ ಫುಲ್ ಸ್ವೀಟ್ ಇರುತ್ತೆ. ಅದು ನಾನು ಮುಂಚೆ ತಿಂದಿದ್ದೀನಿ, ಫುಲ್ ಸ್ವೀಟ್ ಇರುತ್ತೆ. ಏನ್ ಚಿನಿ ಅಲ್ಲಿ ದೇವ್ಡ ದೇವ್ಡ ನೋಡಿ, ಅವ್ರಿಗಂತೂ ಜೀವ ಬಾಯಿಗೆ ಬಂದ್ಬಿಟ್ಟೈತೆ ನಿಜ. ಎಷ್ಟು ಮೇಲ್ವರೆಗೆ ಹೋಗಿದೆ ಅಲ್ವಾ ಚಿನ್ನಿ ಅದು. ಏನು ಅಲ್ಲಿಂದ ಮೇಲ್ ಬಿಡ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ಅದಕ್ಕೆಲ್ಲ ಬೇಕು, ದಮ್ ಬೇಕು, ದಮ್ಮು. ಯಪ್ಪ ಮತ್ತೆ ಎತ್ಕೊಂಡು ಹೋಗ್ತಾರೆ ನೋಡಿ. ಇದು ನೋಡಿ, ಊರ್ ಸೈಡಲ್ಲಿ ಜಾತ್ರೆ ಗೀತ್ರೆ ಎಲ್ಲ ಮಾಡಿದ್ರೆ ಈ ಥರ ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇರ್ತದಲ್ಲ, ಈ ಥರ ಕುದುರೆ ಮೇಲೆಲ್ಲ ಕೂರಿಸ್ಬಿಟ್ಟು ಆ ಥರ ಇದೆ ಇದು. ಅದನ್ನೇ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಮತ್ತು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಬರೀ ಅಷ್ಟೇ ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ಅಪ್ಪ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಏನಾದರೂ ತಿನ್ನೋಣ ಅಂತ ಬಂದ್ವಿ, ಸಮೋಸ ಹೇಳಿದ್ದೀವಿ, 2 ಸಮೋಸ ನೋಡಿ ಹೆಂಗಿದೆ ಅಂತ. ಇದು ಯಾವ ದೇಶದ ಚಿನ್ನಿ ಸಮೋಸ? ಕಾಮನ್ ದೇಶ, ಮಟ್ಕ ಚಾಟ್, ಇಂಡಿಯಾದವ್ರದ್ದೇ ಅನಿಸ್ತಾ ಇದೆ. ತಂದೂರಿ ಇದು ಇಂಡಿಯಾದವ್ರದ್ದೇ ಸಮೋಸ. ಬ್ಲ್ಯಾಕ್ ಟೀ ತಗೊಳ್ಳೋಣ. ಈ ಥರ ಮಟ್ಕದೆಲ್ಲ ಫುಡ್ ಕೊಡ್ತಾರಂತೆ, ಟೀ ಕಾಫಿ. ಅಂದರೆ ಫುಲ್ ಟಯರ್ಡ್ ಆಯಿತು. ಇವಾಗ ಸಮೋಸನ ಇಲ್ಲಾಂದರೆ ಕಾಫಿ ಏನಾದರೂ ಕುಡಿದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಬ್ಲ್ಯಾಕ್ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು, ಅದಕ್ಕೆ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಸಮೋಸ ಕೂಡ ತೊಗೊಂಡಿದ್ದೀವಿ, ತಿಂದ್ಬಿಟ್ಟು ಸಿಗ್ತೀವಿ ನೋಡಿ. ಇದು ಸ್ಟಾರ್ಟ್ ಆಯ್ತು ಇವಾಗ. ಹೇಗೆ ಹೋಗ್ತಿದ್ದಾರೆ ಅಂತ, ದೊಡ್ಡವರು ಮಕ್ಕಳು ಎಲ್ಲ ಹೋಗ್ಬೋದು ಇದರಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯ್ತು. ಚೆನ್ನಾಗಿದೆ ಅಲ್ಲ, ಒಳ್ಳೆಯದು. ನೋಡಿದ್ರೇ ಒಂದು ಅಟ್ರಾಕ್ಷನ್ ಆಗೋ ಥರ, ಏನೋ ಹೋಗಿ ಕುತ್ಕೊಂಡು ಆಟ ಆಡಲೇಬೇಕಪ್ಪ ಅನ್ನೋ ಥರ ಅಲ್ವಾ. ಎಲ್ಲ ದೊಡ್ಡವರೆಲ್ಲ ಹಿಂಗೆ ಕುತ್ಕೊಂಡು ಆಟ ಆಡ್ತಿದ್ದಾರೆ ಅಂತ. ಇದರಲ್ಲೂ ಬೇರೆ ಫಸ್ಟ್ ಫ್ಲೋರ್ ಇದೆ ನೋಡಿ, ಕೆಳಗಡೆ ಒಂದು ಮತ್ತು ಫಸ್ಟ್ ಫ್ಲೋರ್ ಒಂದು, ಮೇಲೂ ಇದೆ ಕೆಳಗೂ ಇದೆ. ಗೈಸ್ ಇಲ್ಲಿ ನೋಡಿ, ಇದು ಏನಂತ ನನಗಂತೂ ಗೊತ್ತಿಲ್ಲ. ಇದೊಂದು ಆಟ ಆಡೋದೊಂದು ಇದು ಜಾಗ ನೋಡಿ. ಎಷ್ಟೊಂದು ಮೇಲೆ ಇದು ಟಾಪಲ್ಲಿ, ಅಲ್ಲಲ್ಲಿ ಜನ ಎಲ್ಲ ಕುತ್ಕೊಂಡು ಆಟ ಆಡ್ತಿದ್ದಾರೆ. ಯಾವ ಥರ ಆಡ್ತಿದ್ದಾರೆ ಅಂತ. ಅಯ್ಯಪ್ಪ ಅಷ್ಟು ಮೇಲಿದೆ, ಅದು ನೋಡಿ ಎಷ್ಟು ಮೇಲಿದೆ ಅಂತ ತೋರಿಸ್ತೀನಿ. ಅಂದರೂ ಕೆಳಗಡೆ ಬಂದರೆ ಎಲ್ಲ ದೇವ್ರೆ, ನಿಜವಾಗ್ಲೂ ಅಷ್ಟು ಮೇಲುಗಡೆ ಹೋಗಿ ಅದು ಅಲ್ಲೆಲ್ಲ ರೌಂಡ್ ಹೊಡೆದು ಮತ್ತೆ ಕೆಳಗಡೆ ಬರುತ್ತೆ ಅಂದರೆ ಜೀವ ಬಾಯಿಗೆ ಬಂದ್ಬಿಡುತ್ತೆ ಅಷ್ಟೇ. ಕೆಳಗಡೆ ನೋಡಿ ಜನಗಳು ಟೈಟ್ ಕರ್ಕೊಂಡೋಗಿ ಫುಲ್ ಸುತ್ತಿಸ್ತಾರೆ. ಈಗ ನೋಡಿ ಗೈಸ್, ಅಲ್ಲಿ ಜನರು ಎಲ್ಲ ಹೆಂಗೆ ಕುತ್ಕೊಂಡಿದ್ದಾರೆ ಮೇಲೆ. ಅಯ್ಯಪ್ಪ ದೇವ್ರೆ, 360 ಡಿಗ್ರಿ ರೊಟೇಷನ್ ಅಂತ ಇದು. ಫುಲ್ ಹಂಗೆ ಮೇಲೆಲ್ಲ ಹೋಗಿ ಮೇಲೆಲ್ಲ ರೊಟೇಟ್ ಆಗಿ ಬರುತ್ತೆ ಅದು ಕೆಳಗೆ. ಯಪ್ಪ ಅದ್ರಲ್ಲಿ ಹೆಂಗಾದ್ರೂ ಕುತ್ಕೊಂಡಿದ್ದಾರೆ. ನಾನು ವಂಡರ್ಲಾಗ್ ಹೋದಾಗ ಒಂದ್ಸರಿ ಕುತ್ಕೊಂಡಿದ್ದೆ. ಫುಲ್ ಕೆಳಗಡೆ ಇಳಿದ ತಕ್ಷಣ ತಲೆ ಎಲ್ಲ ಸುತ್ತು ಹೆಂಗೋ ಹುಷಾರೇ ಇಲ್ಲದ ಥರ ಆಗ್ಬಿಟ್ಟಿತ್ತು ನನಗಂತೂ. ನೋಡಿ ಇಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಕಾರ್ನಿವಲ್ ಅಂತ ಇದು ನೋಡಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡೋಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ಏನು ಚಿನ್ನಿ ಇದು? ಪೋಕ್ಲೇನಾ? JCB ಈ ಥರ ರಿಯಲ್ಲಾಗಿ ಆಟ ಆಡ್ಬೋದು. ಈ ಥರ ಹಿಂಗೆಲ್ಲ ಮಾಡಿದ್ದಾರೆ. ನಮ್ಮೂರಲ್ಲೆಲ್ಲ ಇದು ಡಾಲ್ ಥರ ಇಟ್ಕೊಂಡಿರ್ತಾರೆ, ಇಲ್ಲಿ ರಿಯಲ್ ಆಗಿ ಇದೆ ನೋಡಿ. ಹೌದು, ರಿಯಲ್ಲಾಗಿ ಆಟ ಆಡೋಕ್ಕೆ, ಅದು ರಿಯಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದಕ್ಕೆ ಇದು ನೋಡಿ, ದೋಣಿ ಗೇಮ್ ಇದು ಯಾವ ಥರ ಇದೆ ಅಂತ ಇದು ನನಗೆ ಹೇಳೋದು.
ನಾನು ಹೇಳೋದು ಆ ಥರ ಅದು ಏನು ಹೆಸರು ಅಂತ ಎಲ್ಲ ಗೇಮ್ಸ್ಗೂ ಏನೇನು ಹೆಸರು ಅಂತ ನನಗಂತೂ ಗೊತ್ತಿಲ್ಲ. ಜಾಯಿಂಟ್ ವಿಲ್ ಒಂದು ಗೊತ್ತು, ಇನ್ನು ಇದಕ್ಕೆಲ್ಲ ಏನೇನು ಹೆಸರಿತ್ತು ಎಲ್ಲ ಗೊತ್ತಿತ್ತು, ಎಲ್ಲ ಮರ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಹೆಂಗೆ ಜಿಣಮಿಣ ಅಂತ ಎಲ್ಲ ಫುಲ್ ಎಲ್ಲ ಕಡೆ ಲೈಟಿಂಗ್ಸಪ್ಪ. ಒಳ್ಳೆ ನೋಡಿದ್ರೆ ಎಲ್ಲೋ ಬೇರೆ ವರ್ಲ್ಡ್ಗೆ ಬಂದ್ಬಿಟ್ಟಿದ್ದೀವೇನೋ ನಾವು ಅನ್ನೋ ಥರ ಅನಿಸುತ್ತೆ. ನೋಡಿ ಇದು ಮ್ಯಾಂಗೋ ಟ್ಯಾಂಗೋ ಅಂತೆ, ಹಿಂಗಿದೆ ಅಂತ ಫುಲ್ ಎಲ್ಲ ಮ್ಯಾಂಗೋದಲ್ಲೇ ಇದು ಚಪ್ರ ಥರ ಕಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲ ಐಸ್ ಕ್ರೀಮ್ಸು ಮತ್ತು ಜ್ಯೂಸು ಮತ್ತು ಶೇಕ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಒರಿಜಿನಲ್ ಅಲ್ಲ, ಒರಿಜಿನಲ್ ಥರನೇ ಕಾಣಿಸುತ್ತೆ. ಮುದ್ದು ನೋಡಿ ಹೋಗಿ ಎಲ್ಲಿ ಹೆಂಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಪೋಸ್ ಕೊಡೋಕ್ಕೆ. ಎಷ್ಟು ದೊಡ್ಡ ಗರುಡ ಯಾವ ಥರ ಮಾಡಿದ್ದಾರೆ ನೋಡಿ ದುಬೈಯಲ್ಲಿ. ಅವ್ರ ಸಿಂಬಲೇ ಗರುಡ ಅಂತ ಅನಿಸುತ್ತೆ. ಈಗ ಹೆಂಗೆ ನಮಗೆ ರಾಷ್ಟ್ರೀಯ ಪಕ್ಷಿ ಎಲ್ಲ ಇರುತ್ತಲ್ವ ಆ ಥರ, ಪ್ರಾಣಿ ಪಕ್ಷಿ ಎಲ್ಲ ಇರುತ್ತಲ್ವ ಆ ಥರ ಅವ್ರಿಗೆ ಇದು ಗರುಡ. ಇಲ್ಲಿ ನೋಡಿ ಇದೆಲ್ಲ ಸ್ಮೋಕಿಂಗ್ ಏರಿಯಾ ಇದು. ಈಗ ನಮ್ಮ ಇಂಡಿಯಾಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಾಲೆಲ್ಲ ನೋವು ಬಂದ್ಬಿಡ್ತು ಅಲ್ಲಿ ಇಲ್ಲಿ ಎಲ್ಲ ಸುತ್ತಿ ನೋಡಿ. ಇಂಡಿಯಾ ಕಾಣಿಸ್ತಿದ್ಯಾ? ನಮ್ಮ ಇಂಡಿಯಾಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಬ್ಬರು. ನೋಡಿ ಈಗ ಇಂಡಿಯಾಕ್ಕೆ ಬಂದಿದ್ದೀವಿ. ಇಂಡಿಯಾದಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇಂಡಿಯಾ ನೋಡಿ ಎಷ್ಟು ದೊಡ್ಡದಾಗಿದೆ, ಎಲ್ಲದಕ್ಕಿಂತ ಇದೆ ಜಾಸ್ತಿ ಇದಾಗಿರೋ ಥರ ಅನಿಸ್ತಾ ಇದೆ ನನಗೆ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಇಂಡಿಯಾ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಇಂಡಿಯಾದೊಳಗಡೆ ಹೋಗ್ತಿದ್ದೀವಿ. ಅಪ್ಪ ನನಗೆ ಇವಾಗ ಒಂದು ಸ್ವಲ್ಪ ಏನೋ ನೆಮ್ಮದಿ ಆದಂಗೆ, ಯಾಕೆಂದರೆ ಇಷ್ಟು ಆ ಕಡೆ ಈ ಕಡೆ ಎಲ್ಲ ಕಂಟ್ರಿ ಎಲ್ಲ ಸುತ್ತಾಡ್ಕೊಂಬಂದು ಯಾಕೆ ಬಂದರೆ ಏನೋ ಒಂಥರ ನೆಮ್ಮದಿ. ಏನೋ ನಮ್ಮ ಇಂಡಿಯಾಕ್ಕೆ ಬಂದ್ಬಿಟ್ರೇನೋ ಅನ್ನೋ ಥರ ಫೀಲ್ ನನಗೆ ಇವಾಗ. ಅಲ್ಲ ಚಿನಿ? ಹಾಂ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡಿ ನಮ್ಮ ಇಂಡಿಯಾಗೆ ಬಂದ ತಕ್ಷಣ ಏನೋ ಒಂಥರ ಕಳೆ. ನಮ್ಮ ಇಂಡಿಯಾಗೆ ಬಂದರೆ ಏನು ಗೊತ್ತಾ, ಈಗ ನೋಡಿ ಈಗ ಒಂದು ಫುಲ್ ಫ್ರೀಯಾಗಿ ಒಂದು ವಿಡಿಯೋ ಮಾಡ್ಬೋದೇನಪ್ಪ ಅನ್ನೋ ಥರ ನನಗೆ ಮೈಂಡ್ ಅನಿಸ್ತಾ ಇದೆ. ಇಷ್ಟೊತ್ತವರೆಗೆ ಅಲ್ಲಿ ವಿಡಿಯೋ ಮಾಡಬೇಡಿ, ಇಲ್ಲಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ನಮ್ಗೆ ಇದು ಮಾಡಾಕ್ಬಿಟ್ರು. ನೋಡಿ ನಮ್ಮ ಇಂಡಿಯನ್ ಡ್ರೆಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು ಇಲ್ಲೆಲ್ಲ. ಇವಾಗ ನಮ್ಮ ಇಂಡಿಯಾಗೆ ಬಂತಾರೆ ಫೀಲ್ ನನಗೆ ನೋಡಪ್ಪ. ಇದೆಲ್ಲ 50 ದಿರಮ್ಸ್ ಇಲ್ಲಿ, ಈ ಡ್ರೆಸ್ಗಳೆಲ್ಲ ನೋಡಿ. 50 ದಿರಮ್ಸ್ ಅಂದರೆ ಎಷ್ಟು ಚಿನಿ ಒಂದೊಂದಕ್ಕೆ ಇಂಡಿಯನ್ ಕರೆನ್ಸಿಯಲ್ಲಿ? 1150 ಆ ಥರ, ಅರೌಂಡ್ 1150 ಆ ಥರ. ಹೌದಾ? ಡಿಸ್ಕೌಂಟಲ್ಲಿದೆ. ಇದೆಲ್ಲ ಗೈಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ಟ್ರೆಡಿಷ್ನಲ್, ಎಲ್ಲ ಇಂಡಿಯನ್ ಟ್ರೆಡಿಷ್ನಲ್ ಫ್ಯಾನ್ಸಿ ಶೂಸ್. ಲೇಡೀಸ್ಗಂತಲೇ ಒಂದು ದೊಡ್ಡ ಶಾಪ್ ಮಾಡಿಬಿಟ್ಟಿದ್ದಾರೆ. ಏನು ವೆರೈಟೀಸ್ ಇದೆ ನೋಡಿ. ನೋಡಿ ಎಲ್ಲ ಜುಮ್ಕಾಸ್ ಎಲ್ಲ ರಾಜಸ್ಥಾನಿ ಸ್ಟೈಲಲ್ಲಿ ಇರೋ ಥರ ಇದೆ ಇದೆಲ್ಲ. ಇಷ್ಟೊತ್ತವರೆಗೆ ಇದೆ ಈ ಥರದ್ದೆಲ್ಲ ಎಲ್ಲೂ ನೋಡಲೇ ಇಲ್ಲ ಅಲ್ವಾ ಚಿನಿ? ನಮ್ಮ ಇಂಡಿಯಾದಲ್ಲಿ ಬಿಟ್ಟರೆ ಎಲ್ಲೂ ನೋಡೇ ಇಲ್ಲ. ನಮ್ಮ ಇಂಡಿಯಾ ದೇಶದಲ್ಲಿ ನೋಡಿ ಎಲ್ಲ ನಮ್ಮ ತಕ್ಕಂಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ಫುಲ್ ಇದೆ ನೋಡಿ ಜುಮ್ಕಾಸ್ ಯಾವ ಥರ ಇದೆ ಅಂತ. ಈ ಥರ ಹಿಂಗೆ ಹಾಕ್ತಿದ್ದಾರೆ ಇಲ್ಲಿ. ಮತ್ತು ಕಾಲಿಗೆ ಗೆಜ್ಜೆ ಅದೆಲ್ಲ ಎಲ್ಲ ಹಾಕಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಗೆಜ್ಜೆಗಳೆಲ್ಲ ನಮ್ಮ ಇಂಡಿಯಾದವರು. ಇಲ್ಲೂ ಇದೆ ನೋಡಿ ಎಲ್ಲ ಜುಮ್ಕಾಗಳು. ಫುಲ್ ಕಲರ್ಫುಲ್ ಆಗಿದೆ ಈ ಜುಮ್ಕ. ಮೇ ಬಿ ಇದು ರಾಜಸ್ಥಾನ ಶಾಪ್ ಅನಿಸುತ್ತೆ ನೋಡೋಕ್ಕೆ. ಅದೇ ಥರ ಅನಿಸ್ತಾ ಇದೆ. ಆಂಟಿ ಏನೋ ಮೆಹಂದಿ ಎಲ್ಲ ಬಿಡ್ತಿದ್ದಾರೆ.
ನೋಡ್ಬೋದು. ಎಲ್ಲ ಬ್ಯಾಂಗಲ್ಸ್ ಎಲ್ಲ ಇದೆ ನೋಡಿ. ಮತ್ತು ನಮ್ಮದು ಟ್ರೆಡಿಷ್ನಲ್ ಗೊಂಬೆಗಳೆಲ್ಲ ಇದೆ ನೋಡಿ ಇಲ್ಲಿ. ಡೋಲ್ ನೋಡಿ ಇಲ್ಲಿ. ಇದು ಚಿಕ್ಕದಿದು. ಒಂದು ಡೋಲ್ ಹೊಡಿತಾ ಇದೆ. ಡೋಲೆಲ್ಲ ಹೊಡಿತೀನಿ ಎತ್ಕೊಂಡು. ಚೆನ್ನಾಗಿರುತ್ತೆ, ಹೊಡಿಬೋದು. ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಈ ಥರ ಎಲ್ಲ ಇರುತ್ತೆ. ಗೊತ್ತಲ್ಲ ನಿಮಗೆ ನಮ್ಮ ಇಂಡಿಯಾದಲ್ಲಿ ಹಿಂಗೆ ಅಂತ, ಅದೇ ಥರ ಇಲ್ಲೆಲ್ಲ ಇಟ್ಟಿದ್ದಾರೆ. ಇದೇನು ಚಿನ್ನಿ ಈ ಥರ ಇದೆ. ಇದು ಒಂಥರ, ಇದಕ್ಕೆ ಏನು ಹೆಸರುಗಳು ಗೊತ್ತಾಗ, ಒಂಥರ ಪಾಕೆಟ್ ಥರ ಇದು. ಅಂದರೆ ಇದು ಓಪನ್ ಮಾಡಿದೆ ಪರ್ಸ್ ಥರ. ಅದೇ ಇಲ್ಲಿದೆ ಅನಿಸುತ್ತೆ ಓಪನ್ ಮಾಡೋದು. ಮಾಡ್ತೀನಿ, ನಾನು ಇಟ್ಕೊತೀನಿ. ಇಲ್ಲ ವೀಡಿಯೋ ಮಾಡಿ ನಾನು ಮಾಡ್ತೀನಿ ಹಿಂಗೆ ಅಂತ. ನಾನು ವೀಡಿಯೋ ಮಾಡೋ ಅಂದರೆ ಮೊದಲು ಮಾಡೋದೇ ಇಲ್ಲ. ಕೇಳಿ ಸಾಕಾಯಿತು ಗೈಸ್. ವೀಡಿಯೋ ಮಾಡು, ನಂದು ವೀಡಿಯೋ ಮಾಡುತ್ತೀನಿ, ನಾನು ಬರ್ತೀನಿ ವೀಡಿಯೋಗೆ ಅಂತ. ಮಾಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ. ಈ ಕಲರ್ ಇದೆ, ಗೋಲ್ಡ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಇದು ಒಂಥರ ಏನಾದರೂ ಪಾರ್ಟಿ ಅದಕ್ಕೆ ಇದಕ್ಕೆಲ್ಲ ಹೋದ್ರೆ ಫಂಕ್ಷನ್ಸ್ಗೆ ಈ ಥರ ಹಿಂಗೆ ಈ ಸ್ವಲ್ಪ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ರಾಜಸ್ಥಾನದವರು, ಆಮೇಲೆ ಯಾರು ಅಂಗಡಿಯವರೇ ಇಲ್ಲ. ದೇವಸ್ಥಾನಕ್ಕೆ ಏನಾದರೂ ಇಲ್ಲ, ಇದು ಎಲ್ಲಾದರೂ ಫಂಕ್ಷನ್ಸ್ಗೆ ಪಾರ್ಟಿಗಳಿಗೆ ಆ ಥರ ಹೋದರೆ ಈ ಥರ ಯೂಸ್ ಮಾಡ್ತಾರೆ ಈ ರಾಜಸ್ಥಾನದಲ್ಲಿ. ಮತ್ತು ಫುಲ್ ಟೈಟ್ ಇದೆ, ಚೆನ್ನಾಗಿ ಟೈಟಾಗಿ ಹೇಳಿ. ನನಗಂತೂ ತೆಗಿಯಕ್ಕೆ ಮುರಿದ್ಬಿಟ್ಟಿಯ ಮದು. ಮುರಿದಿರೋದಾಗ್ತಿರೋದು ನನಗೆ ಹೋಗಿತಾರೆ ಅಷ್ಟೇ. ಈ ಥರ ಒಗೆಯೋದೇನಿಲ್ಲ, ದುಡ್ಡು ಕೊಟ್ಟು ತಗೊಂಬರ್ಬೇಕು ಮುರಿದೋಗಿರೋದನ್ನೇ. ಈ ಥರ ಇದೆ ನೋಡಿ ಗೈಸ್. ಈ ಥರ ಹಿಂಗೆ ಲಾಕ್ ಮಾಡೋದು. ಹಾಂ, ಇದೆ ಈ ಥರ ಎಲ್ಲ ಈ ಥರ ಇದೆ. ಇದರಲ್ಲಿ ಒಂಥರ ಫ್ಯಾನ್ಸಿ ಚೆನ್ನಾಗಿದೆ. ಎಷ್ಟು ವೆರೈಟೀಸ್ ಇದೆ ಇಲ್ಲಿ. ಕೆಳಗಡೆವರೆಗೂ ತೋರಿಸ್ತೀನಿ. ಕೆಳಗಡೆವರೆಗೂ ಇದೆ. ಎಷ್ಟಿರ್ಬೋದು ಇದು? ಇದರಲ್ಲೇ ಹಾಕಿರ್ತಾರೆ ಅನ್ಸುತ್ತೆ ದಿರಾಮ್ಸ್ ಎಲ್ಲ. ನೋಡೋಣ, ಇದರಲ್ಲೇನು ಹಾಕಿಲ್ಲ, ಬಟ್ ಒಳ್ಳೆ ವೆಯ್ಟು ಇದೆ. ಸುಮ್ಮನೆ ಸ್ಟೈಲಾಗಿ ಫ್ಯಾನ್ಸಿಯಾಗಿ ಹಿಡ್ಕೊಂಡು ಹೋಗೋಕೆ ಅಷ್ಟೇ. ಈ ಥರ ಯಾರು ಅಷ್ಟು ಯೂಸ್ ಮಾಡಲ್ಲ ಅನಿಸುತ್ತೆ. ಮಾಡೋರು ಯೂಸ್ ಮಾಡಿ ನೋಡಿ, ಚೆನ್ನಾಗಿದೆ. ಎಲ್ಲ ಸ್ಟೋನ್ ಎಲ್ಲ ಮೇ ಬಿ ಈ ಕಾಲಕ್ಕೆಲ್ಲ ನಾವಿರೋವರೆಗೂ ಬೀಳಲ್ಲ ಅನ್ಸುತ್ತೆ, ಅಷ್ಟು ಗಟ್ಟಿಯಾಗಿದೆ ಸ್ಟೋನ್ಸ್ ಎಲ್ಲ ಅಲ್ವಾ. ಇಲ್ಲಿ ನೋಡಿ ಸಿಂಗಲ್ ಪಾಕೆಟ್ಗಳೆಲ್ಲ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಅಲ್ವಾ ಇದು. ನಾನು ನಿಜವಾಗ್ಲೂ ಹೇಳ್ತೀನಿ ಗೈಸ್, ನನಗೆ ಇಂಡಿಯಾಗೆ ಬಂದಾದ್ಮೇಲೆ ಏನೋ ಒಂಥರ ಸಕ್ಕತ್ತಾಗಿದೆ ಅನಿಸ್ತಾ ಇದೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಅದೇ ಹ್ಯಾಂಡ್ ಪರ್ಸ್ಗಳು ನೋಡಿ ಗೈಸ್, ಎಲ್ಲ ಒಂಥರ ಮುತ್ತು ಅವಳ ಥರ ಇದೆ ಎಲ್ಲ. ಮುತ್ತು ಥರ ಈ ಥರ ಇದೆ ಎಲ್ಲ. ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ನೋಡಿ ಮೇಲಿಂದ ತೋರಿಸ್ತೀನಿ ಎಷ್ಟು ಒಂದಿದೆ ಅಂತ ಅಂದ್ಬಿಟ್ಟು. ಚೋಕರ್ ಥರನೂ ಇದೆ ನೋಡಿ ಇಲ್ಲಿ. ಚೋಕರ್ ಥರ ಇದೆ, ಮತ್ತು ಲಾಂಗ್ ಚೈನ್ ಥರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಒಂದ್ಸರಿ. ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇಯರಿಂಗ್ಸ್ ಪ್ಲಸ್ ಚೋಕರ್ ಥರ ಮತ್ತು ಸ್ವಲ್ಪ ಲಾಂಗ್ ಸರ ಥರ. ಇಲ್ಲೆಲ್ಲ ಇದೆ ನೋಡಿ ಇಯರಿಂಗ್ಸ್ಗಳು, ಟ್ರೆಡಿಷ್ನಲ್ ಇಯರಿಂಗ್ಸ್ಗಳು. ಒಂಥರ ಕಲ್ಲು, ಕ್ರಿಸ್ಟಲ್ ಕಲ್ಲ ಇದು ಚಿನಿ. ಕ್ರಿಸ್ಟಲ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡು. ಇದೆಲ್ಲ ಅಲ್ವಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಹೇಗಿದೆ ಅಂತ ಆ ಥರ ಇಲ್ಲಿ ತುಂಬ ಇದೆ ನೋಡಿ. ಈ ಥರ 20 ದಿರಮ್ಸ್ ಅಷ್ಟೇ ಚೆನ್ನಾಗಿದೆ. ಈ ಕಡೆ ಇರೋದೆಲ್ಲ ನೋಡಿ 10 ದಿರಮ್ ಇದು. ಅಫೋರ್ಡಬಲ್ ಪ್ರೈಸಲ್ಲಿ, ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಮಾಡೆಲ್ಸ್ ಇದೆ. ಎಲ್ಲ ತೊಗೊಳ್ಳೋ ಅಂಥ ರೇಟೇನೇ ಇದೆ. 10-20 ದಿರಮ್ಸ್ ಆ ಥರ ಇದೆ. ಆರಾಮಾಗಿ ತೊಗೋಬೋದು ನೋಡಿ. ಇದೆಲ್ಲ ಸ್ಯಾರೀಸು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನಿದೆ ಇಲ್ಲೇ ನೋಡಿದ್ದೆ. ಇವಾಗ ಸ್ಯಾರೀಸ್ ಇಷ್ಟೊತ್ತವರೆಗೆ ಎಲ್ಲೂ ಯಾವ ಕಡೆನೂ ನೋಡೋ ಇಲ್ಲ ಸ್ಯಾರೀಸ್ಗಳು. ಇಲ್ಲೇ ನೋಡ್ತಾ ಇರೋದು. ಅದು
ನೋಡಿ ಚೆನ್ನಾಗಿದೆ ಸ್ಯಾರೀಸ್ಗಳು. ಅಂದರೆ ಒಂದು ಸ್ವಲ್ಪ ಚಿನ್ಕ ಮಣ್ಕ ಥರ ಇದೆ, ಫುಲ್ಲು ಡಿಸೆಂಟಾಗಿ ಆ ಥರ ಎಲ್ಲ ಯಾವ್ದಾದ್ರು ಫಂಕ್ಷನ್ಸ್ಗೆ ಅದಕ್ಕೆ ಇದಕ್ಕೆ ಹೋಗೋವಂಥವಿದೆ, ಹಾಕ್ಕೊಂಡು ಹೋಗೋವಂಥದ್ದು. ನೋಡಿ ಇಲ್ಲಿ ನಮ್ಮ ಇಂಡಿಯನ್ ನ್ಯಾಚುರಲ್ ಹರ್ಬಲ್ ಆಯಿಲು ಆದಿವಾಸಿಯವ್ರದ್ದು ಇಲ್ಲೂ ಇದೆ, ಇಂಡಿಯಾದೊಳಗಡೆ ಇಟ್ಟಿದ್ದಾರೆ ನೋಡಿ ಆದಿವಾಸಿ ಹೇರ್ ಆಯಿಲ್. ದುಬೈಗೆಲ್ಲ ಬಂತು ನೋಡಿ ನಮ್ಮ ಆದಿವಾಸಿ ಹೇರ್ ಆಯಿಲೆಲ್ಲ ಎಷ್ಟು ಫೇಮಸ್ ಆಗ್ಬಿಡುತ್ತಂತ. ಗೈಸ್ ಇಲ್ಲಿ ನೋಡಿ ಎಲ್ಲ ಫ್ಯಾನ್ಸಿ ಇಯರಿಂಗ್ಸ್ಗಳು ಹೇಗಿದೆ ಅಂತ ಅಂದ್ಬಿಟ್ಟು. ದುಬೈಲಿ ಇಂಡಿಯನ್ ಸ್ಟೋರ್ಸು ಚೆನ್ನಾಗಿದೆ ಅನಿಸುತ್ತೆ. ಹಾಗೆ ಇಲ್ಲಿಂದ ಅಲ್ಲಿವರೆಗೂ ಇದೆ ನೋಡಿ, ಅಷ್ಟೆಲ್ಲ ಫುಲ್ ಆದ ಇಯರಿಂಗ್ಸ್ಗಳು. ಇಲ್ಲಿ ನೋಡಿ ನಮ್ಮ ಟ್ರೆಡಿಷ್ನಲ್ ಆ್ಯಂಟಿಕ್ ಪೀಸ್ಗಳು, ದೇವರ ವಿಗ್ರಹಗಳು ಎಲ್ಲ ಇಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು. ನೋಡಿ ಎಲ್ಲ ಬುದ್ಧದ ವಿಗ್ರಹಗಳು ಮತ್ತು ಗಣೇಶದ ವಿಗ್ರಹಗಳು ಆ್ಯಂಟಿಕ್ ಪೀಸ್ಗಳೆಲ್ಲ ಸಕ್ಕತ್ತಾಗಿದೆ ನೋಡೋಕೆ ಮಾತ್ರ, ನಿಜವಾಗ್ಲೂ ಸಖತ್ತಾಗಿದೆ. ನೋಡ್ತೀನಿ ರಾಧಾಕೃಷ್ಣ ಎಲ್ಲ ಇದೆ ಇಲ್ಲಿ, ಸೂಪರ್. ಹಾಗೆ ಈ ಕಡೆನೂ ಇಟ್ಟಿದ್ದಾರೆ ನೋಡಿ ಎಲ್ಲ ಆ್ಯಂಟಿಕ್ ಪೀಸ್ಗಳು. ನೋಡಿದ್ರೆ ಇದನ್ನೇನಾದರೂ ಮನೆಗಳಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಎಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ವಿಗ್ರಹಗಳೆಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ತಿರುಪತಿ ದೇವ್ರು ನೋಡ್ತೀನಿ, ದೊಡ್ಡ ವಿಗ್ರಹನೇ ಅಲ್ವಾ, ದೊಡ್ಡದಾಗಿ ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ ನೋಡೋಕೆ ನಿಜವಾಗ್ಲು ದೇವ್ರ ವಿಗ್ರಹ. ಫೈನಲಿ ಇದೊಂದು ನೋಡಿ ಮನಸ್ಸಿಗೆ ಈಗ ತೃಪ್ತಿ ಐತಪ್ಪ, ದೇವ್ರದ್ದು ಎಲ್ಲ ವಿಗ್ರಹಗಳೆಲ್ಲ ನೋಡಿ. ಈ ವಿಗ್ರಹದ ರೇಟ್ ಕೇಳಿದ್ರು ನಮ್ಮ ಹಸ್ಬೆಂಡು. ತಿರುಪತಿಯಲ್ಲಿ ಇರೋ ವೆಂಕಟೇಶ್ವರ ಸ್ವಾಮಿ ದೇವ್ರದ್ದು ಆ ವಿಗ್ರಹದು 9,000 dirhams ಹೇಳ್ತಿದ್ದಾರೆ. 4 feet ಇದೆಯಂತೆ. ಆಲ್ಮೋಸ್ಟ್ 2 lakhs ಹತ್ತತ್ರ ಆಗುತ್ತೆ ಗೈಸ್ ಇಂಡಿಯನ್ ಕರೆನ್ಸಿಯಲ್ಲಿ. 2 lakhs ಅಂದರೆ ಕಡಿಮೆನಾ ನೋಡಿ. ಬ್ರಾಸ್ 4 feet ಎಲ್ಲೆಲ್ಲಿ ನೋಡಿದ್ರು ಆದಿವಾಸಿ ಹೇರ್ ಆಯಿಲ್ಸ್. ಇಲ್ಲಿ ನೋಡಿ ಸೇಮ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಈ ಚಿಕ್ಕಪೇಟೆ ಆ ಕಡೆ ಎಲ್ಲ ಹಾಕ್ಕೊಂಡಿರ್ತಾರಲ್ವ ಸೈಡಲ್ಲಿ ಎಲ್ಲ ಡ್ರೆಸ್ಗಳು, ಈ ಥರ ಅಂಗಡಿಗಳು ಎಲ್ಲ ಅದೇ ಥರ ಇದೆ ನೋಡಿ ಎಲ್ಲ ನೋಡೋಕ್ಕೆ. ಇವೆಲ್ಲ ಫುಲ್ ಬಟ್ಟೆ ಸೆಕ್ಷನ್. ಇಲ್ಲೆಲ್ಲ ಪರ್ಸ್ಗಳೆಲ್ಲ ಇದೆ ನೋಡಿ, ಫ್ಯಾನ್ಸಿ ಪರ್ಸ್ಗಳು ಫುಲ್ ಫ್ಯಾನ್ಸಿ. ಏನು ಗ್ಲಿಟರ್ ಥರ ಮಿಂಚ್ತಾ ಇದೆ ನೋಡಿ, ಇದು ಹಂಗೆ ಗಜ ಅಂತ ಇದೆ ಅಲ್ಲ ಚಿನಿ. ಇದು ಓಪನ್ ಈ ಥರ ಇದ್ರೊಳಗಡೆ ಸಿಂಪಲ್ ಆಗಿ ಇಟ್ಕೊಳಕಷ್ಟೇ, ನೋಡಿ ಹೇಗಿದೆ ಅಂತ. ವೆರೈಟೀಸ್ ಆಫ್ ಬಟ್ಟೆಗಳಿದಾವೆ. ಎಲ್ಲ ಬೇರೆ ಬೇರೆ ಸ್ಟೇಟಿಂದ, ಕಾಶ್ಮೀರ್ದು ಮತ್ತು ರಾಜಸ್ಥಾನಿ ಡ್ರೆಸ್ಸಸ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಟದು, ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟು ಫ್ಯಾನ್ಸಿ ಡ್ರೆಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಫೈನಲಿ ಇಂಡಿಯಾದಿಂದ ಹೊರಗಡೆ ಬಂದ್ವಿ ನಾವು. ಈಗ ಯಾವ ಕಂಟ್ರಿಗೆ ಹೋಗೋಣ ಚಿನಿ? ಹೋಗೋಣ ಭಯ, ಸುಮಾರು ಕಂಟ್ರಿಗಳಿದ್ದಾವೆ. ಯಾವುದೊಂದು ಅಲ್ಲ, ಈಗ ನೆಕ್ಸ್ಟ್ ಯಾವ ಕಂಟ್ರಿಗೆ ಹೋಗ್ತೀವಿ ಹೇಳು? ನೆಕ್ಸ್ಟ್ ಚೈನಾಗೆ ಹೋಗೋಣ. ಬನ್ನಿ. ನಮ್ಮ ಪಕ್ಕದಲ್ಲಿರೋ ದೇಶ ಚೈನಾಗೆ ಹೋಗೋಣ. ಓಕೆ, ಅಲ್ಲಿಗೆ ಹೋಗೋಣ. ಚೈನಾಗಂತೂ ಹೋಗೋಕ್ಕಾಗಲಿಲ್ಲ, ಎಲ್ಲಾದರೂ ಹೋಗಿ ನೋಡೋಣ ಏನಿಟ್ಟಿದ್ದಾರೆ ಚೈನಾದಲ್ಲಿ ಅಂತ. ಓಕೆ, ಈಗ ಬನ್ನಿ ಚೈನಾಗೆ ಹೋಗ್ಬಿಟ್ಟು ಅಲ್ಲಿ ಏನು ಅಂತ ತೋರಿಸೋಣ. ಡ್ರಿಂಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ, ಕುಡಿಯೋಣ ಅಂತ. ಪೆಪ್ಸಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ ಕೇಳ್ತಾ ಇದ್ದಾರೆ. ಪೆಪ್ಸಿ ಇದೆ ಅಂತ ಚಿನಿ? 5 grams ನೋಡಿದ್ರೆ ಚಿಕ್ಕ ಬಾಟ್ಲ್ ಥರ ಇದೆ. ಅದಕ್ಕೆ ಅಲ್ಲಿ ನೋಡೋಕ್ಕಾದ್ರೂ ಸ್ವಲ್ಪ ಹಿಂಗೆ ಅನಿಸ್ತಿತ್ತು. ಓಡಾಡಿ ಕಾಲೆಲ್ಲ ಫುಲ್ ನೋವಾಗ್ಬಿಟ್ಟಿದೆ ಗೈಸ್. ಈಗ ಒಂದು 5-6 ಕಂಟ್ರಿ ತಿರುಗಿರ್ಬೋದು ಇಲ್ಲಿವರೆಗೆ. ಕಾಲೆಲ್ಲ ನಾವು ಅದಕ್ಕೆ ಏನಾದರೂ ಪೆಪ್ಸಿ ಏನಾದರೂ ತೊಗೊಂಡು ಕುಡಿಯೋಣ ಅಂತ ಕುಡಿತಿದ್ದೀವಿ. ಇಲ್ಲಿ ಪೆಪ್ಸಿಗೆ 5 dirhams ಆಯಿತು. ಇದೊಂದು ಪೆಪ್ಸಿಗೆ ಇದು ಪುಟಾಣಿಕಿದೆ ನೋಡಿ. ಎಷ್ಟು ಚಿನಿ ಇದು? 250 ml 250 ml ಅನ್ಸುತ್ತಲ್ಲ? ಹೌದು, 500 ml.
ಓಕೆ. ಇಂಡಿಯನ್ ಕರೆನ್ಸಿಲಿ ಎಷ್ಟು ಚಿನಿ? 120 ರೂಪಾಯಿ ಹತ್ತತ್ರ. ನೋಡಿ ಗೈಸ್, ಚೈನಾ ಹತ್ರ ಬಂದ್ವಿ. ಇವಾಗ ಇನ್ಸೈಡ್ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಚೈನಾದಲ್ಲಿ ಅಂತ. ಇವಾಗ ನೋಡಿ, ಇದು ಸ್ವೀಟ್ ಕಾರ್ನ್ ಪ್ಲಸ್ ಚೀಸ್ ಚಿನಿ. ಏನಿದು? ಆಲ್ಮೋಸ್ಟ್ 25 ದಿರಾಮ್ಸು. ಇಲ್ಲಿ ಎಷ್ಟು ಉದ್ದ ಇದೆ? ಎಷ್ಟು ಆಲ್ಮೋಸ್ಟು 25 ಅಂತ ಆಲ್ಮೋಸ್ಟ್ 500 ರೂಪೀಸ್. ಅವ್ವಾ ದೇವ್ರೆ, ಅಯ್ಯಪ್ಪ, ನಾನು ಅದಕ್ಕೆ ಬೇಡ ಅಂದೆ ಚಿನಿ. ಕಾರ್ನ್ಗೆ 40 ರೂಪಾಯಿ, ಕಾರ್ನ್ಗೆ ನೀನು 500 ರೂಪಾಯಿ ಕೊಟ್ಟು ತಗೊಂಡಿದ್ಯಲ್ಲ ಮುದ್ದು. ಏನಿದು? ಅಯ್ಯಪ್ಪ, ಬೆಂಗಳೂರಲ್ಲಿ 40 ರೂಪಾಯಿ, 60 ರೂಪಾಯಿ, 80 ರೂಪಾಯಿ ಆ ಥರ ಇದೆ. ನೀನು ಬಂದು ಅಷ್ಟು ಕೊಟ್ಟು ಕಾರ್ನ ನಾವು ಇಲ್ಲಿ ತಿಂತಿದ್ದೀವಿ, ಸ್ವೀಟ್ ಕಾರ್ನ. ಅದನ್ನು ಒಂಚೂರು ಟೇಸ್ಟ್ ಇಲ್ಲ. ಟೇಸ್ಟ್ ಇಲ್ಲ ತಾನೆ? ನೋಡಿ ಹೆಂಗೆ ತಿಂತಿದ್ದಾರೆ ಅಂತ. ಬೇಡ ಬೇಡ ಅಂದೆ, ಆದರೂ ತಗೊಂಡಿದ್ದಾರೆ ನಮ್ಮ ಮನೆಯವರು. ಚೈನಾಗೆ ಹೋಗೋಣಪ್ಪ. ಚೈನಾದೊಳಗಡೆ ಹೋಗ್ತಿದ್ದೀವಿ ಇವಾಗ, ಬನ್ನಿ. ಕ್ಯೂಟ್ ಬೇಬಿ ಅಂತ ಈ ಸ್ಟಾಲ್ ಹೆಸರು. ಅದ್ರೊಳಗಡೆ ಇರೋ ಡ್ರೆಸ್ಸಸ್ ಎಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅದಕ್ಕೆ ಇದ್ರ ಹೆಸರು ಕ್ಯೂಟ್ ಬೇಬಿ ಅಂತ ಇಟ್ಟವ್ರೆ. ಈ ಲೈನ್ ಪೂರ್ತಿ ಫುಲ್ ಫ್ಯಾನ್ಸಿ ಐಟಮ್ಸ್ಗೆಲ್ಲ ಇಲ್ಲ. ಚೈನೀಸ್ ಟೀ ಅಂತ ನೋಡಿದ್ವಿ. ವೆರೈಟೀಸ್ ಆಫ್ ಚೈನೀಸ್ ಟೀಸ್, ಬೇರೆ ಬೇರೆ ಥರ ಟೇಸ್ಟಲ್ಲಿ ಇರೋವಂಥ ಚೈನೀಸ್ ಟೀ ಬ್ಯಾಗ್ಗಳು ಇಲ್ಲಿ ಸಿಗುತ್ತೆ. ಇದೆಲ್ಲ ನೋಡಿ, ಈ ಮೊಬೈಲ್ ಬ್ಯಾಕ್ ಕವರ್ಗಳಿಗೆ ಈ ಥರ ಎಲ್ಲ ಹಾಕೊಂತಾರಲ್ವ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರದ್ದು ಹಿಂಗೆಲ್ಲ ಹಾಕೊಬೋದು. ಆ ಥರದ್ದು ಇಲ್ಲಿ ಎಷ್ಟೊಂದು ಇಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲೆಲ್ಲ ಈ ಥರ ಹಾಕೊಳ್ಳೋಕ್ಕೆ ಈ ಥರ ಎಲ್ಲ ಇರುತ್ತೆ ನೋಡಿ. ಎಷ್ಟೊಂದು ಬೇರೆ ವೆರೈಟೀಸ್ಗಳಿದೆ ಇಲ್ಲೆಲ್ಲ. ನಾವು ಯಾವ್ದು ಬೇಕಾ ತೊಗೊಂಡು ಹಾಕೊಬೋದು. ಇದೆಲ್ಲ ಅದೇನು, ಈ ಚೈನಾ ಅಂದರೆ ಹಂಗೆ ಅಲ್ವಾ, ಎಲ್ಲ ಒಂದು ಏನು ಇದೆ ಸಖತ್ ಫ್ರೂಟ್ಸ್ ನೋಡಿ, ಎಷ್ಟು ವೆರೈಟೀಸ್ ಇದೆ ಅಂತ. ಎಷ್ಟು ನೀಟಾಗಿ ಎಲ್ಲ ವರ್ಲ್ಡಲ್ಲಿರೋ ಎಲ್ಲ ಫ್ರೂಟ್ಸು, ಎಲ್ಲ ಟೈಪ್ ಆಫ್ ಫ್ರೂಟ್ಸು ಇಲ್ಲಿ ಇಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಕಟ್ ಮಾಡಿ ಪೀಸ್ ಥರ ಕೂಡ ಇಟ್ಟಿದ್ದಾರೆ. ಎಲ್ಲ ಕಟ್ ಮಾಡಿ ಯಾವ ಥರ ಇಟ್ಟಿದ್ದಾರೆ ನೋಡೋಕ್ಕೆ ಸಖತ್ತಾಗಿದೆ ನೋಡಿ. ಫಿಂಗರ್ ರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಖತ್ತಾಗಿದೆ. ಈ ಥರ ಎಷ್ಟೋ ಇದು ಒಂದಕ್ಕೆ ಕೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಝೂಮ್ ಮಾಡಿ ತೋರಿಸೋದು ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸಖತ್ತಾಗಿದೆ ನೋಡೋಕ್ಕೆ ಅಲ್ವಾ. ಇಲ್ಲ ಎಷ್ಟು ಚೆನ್ನಾಗಿದೆ ನೋಡು. ಈ ಥರ ನಾವು ಕಲೆಕ್ಷನ್ಸ್ ಇಲ್ಲೆಲ್ಲೂ ನೋಡಲೇ ಇಲ್ಲ. ಚೈನಾದಲ್ಲಿ ಬಿಟ್ಟರೆ ಇನ್ನೆಲ್ಲೂ ನೋಡಲೇ ಇಲ್ಲ ಈ ಥರ ಕಲೆಕ್ಷನ್ಸ್ಗಳೆಲ್ಲ. ಎಷ್ಟು ಸಿಂಪಲಾಗಿ ಡೀಸೆಂಟಾಗಿ ಎಷ್ಟು ಚೆನ್ನಾಗಿದ್ದಾವೆ ಇದೆಲ್ಲ ನೋಡಿ ಅಲ್ವಾ. ಚೈನಾ ಎಲ್ಲ ಫುಲ್ ಕವರ್ ಮಾಡಿ ಈಗ ಹೊರಗಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಬಾಯ್ ಬಾಯ್ ಚೈನಾ. ಫೈನಲಿ ಮುಗ್ದಿಲ್ಲ, ಅದು ಮುಗಿಯೋದಿಲ್ಲ, ನಾವೇ ಮುಗಿಸಿದ್ವಿ. ಹೊರಡ್ತಾ ಇದ್ದೀವಿ ನಾನು ಮತ್ತೆ. ಆಗ ಕಾಲೆಲ್ಲ ಫುಲ್ ನೋವಾಯ್ತು ಗೈಸ್. ನಾವು ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸಿದ್ದೀವಿ. ಯಾವ್ಯಾವ ಕಂಟ್ರಿನ ತೋರಿಸಿದ್ದೀವಿ, ಕ್ಯಾಪ್ಚರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಬಂದ್ವಿ ನೋಡಿ ಗೇಟ್ ಹತ್ರ. ಓಕೆ, ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್ ಮಾಡ್ಬಿಡ್ತೀನಿ.